ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೀಕ್ಷಕರೇ, ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋದ ವಿಶೇಷತೆ ಏನೆಂದರೆ, ನಾವು ಈ ದಿನ ಕುಷ್ಟಗಿ ರಾಯರ ಮಠದಲ್ಲಿ ಜರುಗಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ವರ್ಷದ ಆರಾಧನಾ ಮಹೋತ್ಸವದ 2ನೇ ದಿವಸ ಅಂದರೆ ಮಧ್ಯ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೆವು. ರಾಯರ ಮಠದಲ್ಲಿ ಈ ದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಪಂಡಿತ್ ಶ್ರೀ ವಸಂತಾಚಾರ್ ಪೂಜಾರ್ ಮಾದಿನೂರ್ ಇವರಿಂದ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ತದನಂತರ ಬೆಳಗ್ಗೆ 11 ಗಂಟೆಗೆ ಪಂಡಿತ್ ಶ್ರೀ ಸರ್ವೋತ್ತಮಾಚಾರ್ ರಾಯಚೂರ್ ಇವರಿಂದ ಕೂಡ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಪಾಠ ಹೇಳುವುದು ಅಷ್ಟೇ ಅಲ್ಲ, ಪೀಠವೂ ಕೂಡ ನಿಮಗೆ ಈ ಪೀಠವನ್ನು ಕೊಡುತ್ತೇನೆ ಅಂತಂದಾಗ ಸ್ವಾಮಿ ಬೇಡ, ನನಗೆಲ್ಲ ಹೆಂಡತಿ ಮಕ್ಕಳು ಸಂಸಾರ ಇದೆ, ಇದನ್ನು ನಿಭಾಯಿಸುವುದು ನನಗಾಗೋದಿಲ್ಲ ಅಂತ ಆ ವೆಂಕಟನಾಥಾಚಾರ್ಯರು ಹೇಳಿದಾಗ ಅವರು ಎಲ್ಲವನ್ನ ಹೇಳ್ತಾರೆ. ಯಾಕೆ ಇಷ್ಟೊಂದು ಭಗವಂತನ ಅನುಗ್ರಹದಿಂದ ನೀವು ಬಂದದ್ದು ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ತಾವು ಬಂದದ್ದು, ತಮ್ಮ ಅವತಾರವಾದದ್ದು. ಯಾವುದು ಶಾಶ್ವತವಲ್ಲ, ಅಶಾಶ್ವತವಾದದ್ದು. ಹೆಂಡತಿ ಮಕ್ಕಳು ಸಂಸಾರ ಯಾವುದು ಕೊನೆಗೆ ಹಾಯಿಸುವುದಲ್ಲ, ಕೊನೆಗೆ ಹಾಯಿಸುವುದು ಉತ್ತಮವಾದ ಜ್ಞಾನ ಮೋಕ್ಷ. ಅದಕ್ಕಾಗಿ ನೀವು ಸಂತೋಷಗಳಾಗಬೇಕು ಅಂತಂದಾಗ ಅವರಿಗೆ ವಿಷಯಕ್ಕೂ ಕೂಡ ಏನು ಮಾಡಬೇಕು, ಬಿಟ್ಟು ಹೋಗುವಂತಿಲ್ಲ. ಬಿಟ್ಟು ಹೋದರೆ ಇಲ್ಲಿ ಗುರುಗಳ ಶಾಪಕ್ಕೆ ವೀಕ್ಷಕರೇ, ಮಧ್ಯಾರಾಧನೆ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ವಿಜೃಂಭಣೆಯಿಂದ ಆಚರಿಸಿ ರಾಯರ ಕೃಪೆಗೆ ಪಾತ್ರರಾದರು. ಮಧ್ಯಾಹ್ನ ಅನ್ನ ಸಂತರ್ಪಣೆಯೂ ಜರುಗಿತು. ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವೀಕ್ಷಕರೇ, ರಾಯರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.